ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯೂಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC 2026-27 ಆನ್ಯುವಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ಮಕ್ಕಳಿಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಿರುವ ಅಧ್ಯಾಯ 4.4 ಕುಶಾನರು ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಒಂದು ತಿಳ್ಕೊಳ್ಳಿ ಮಕ್ಕಳೇ, ಈ ವರ್ಷ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ಮಕ್ಕಳು ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ 2 ಅಂಕ 5 ಅಂಕ 10 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಯಾವ ಅಧ್ಯಾಯ ತುಂಬ ಇಂಪಾರ್ಟೆಂಟ್ ಅಂತ ನಿಮಗೆ ಚಾಪ್ಟರ್ ವೈಸ್ ಏನು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಅಲ್ಲಿ ನೀವು ವಾಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಕುಶಾನರು ಅಧ್ಯಾಯವನ್ನು ತಗೊಂಡ್ರೆ ಈ ಅಧ್ಯಾಯದಲ್ಲಿ ಯಾವುದೇ ರೀತಿಯ 10 ಅಂಕದ ಪ್ರಶ್ನೆಗಳನ್ನು ಕೇಳೋದಿಲ್ಲ. 5 ಅಂಕದ ಪ್ರಶ್ನೆಯನ್ನು ಅಷ್ಟೇ ಕೇಳ್ತಾರೆ. ಅದು ಕೂಡ 5 ಅಂಕದ 2 ಪ್ರಶ್ನೆಯನ್ನು ನೋಡಿಕೊಂಡ್ರೆ ಸಾಕು ಈ ಅಧ್ಯಾಯದಲ್ಲಿ. ಸೊ ಹಾಗಾಗಿ ಪ್ರತಿಯೊಂದು ಅಧ್ಯಾಯದ ಬಗ್ಗೆ ಬಹುಮುಖ್ಯ ಮಾಹಿತಿ ನಿಮಗೆ ಬೇಕು. ಯಾವ ಅಧ್ಯಾಯದಲ್ಲಿ ಏನು ಓದ್ಕೊಳ್ಬೇಕು, ಹಿಸ್ಟ್ರಿ ಒಂದೇ ಅಲ್ಲ, ಉಳಿದಿರೋ ಸಬ್ಜೆಕ್ಟು ಕೂಡ ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ, ಬಿಸ್ನೆಸ್ಸು, ಕನ್ನಡ, ಇಂಗ್ಲೀಷು, ಪೊಲಿಟಿಕಲ್, ಸೋಷಿಯಾಲಜಿ, ಇಷ್ಟು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಓಲ್ಡ್ ವಿಡಿಯೋಸ್ ಸಾಕಷ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ. ಆದರೂ ಕೂಡ ಈ ವರ್ಷ ಯಾಕೆ ರೀಫ್ರೆಶ್ ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ಕೂಡ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕಲ್ಲಿ ಏನು ಕ್ವಶನ್ಸ್ ಇದೆಯೋ ಅದನ್ನೇ ಕೊಟ್ಟಿರುವಂಥದ್ದು. ಈ ವರ್ಷ ಓಲ್ಡ್ ವೀಡಿಯೋಸ್ನ ವಾಚ್ ಮಾಡೋದು ಬೇಡ, ಇನ್ನೂ ಸಾಕಷ್ಟು ಸಮಯ ಅವಕಾಶ ಇದೆ. ಫ್ರೆಶ್ ಆಗಿ ಅಪ್ಡೇಟ್ ಮಾಡಿರುವಂಥ ವೀಡಿಯೋಸ್ಗಳನ್ನೇ ವಾಚ್ ಮಾಡಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇರೋದಷ್ಟೇ. ಅದು ಬಿಟ್ಟು ಅಕೌಂಟೆನ್ಸಿ ಆಗಿರಬಹುದು ಅಥವಾ ಎಕನಾಮಿಕ್ಸ್ ಆಗಿರಬಹುದು, ಕನ್ನಡ, ಇಂಗ್ಲೀಷ್ ಇವೆಲ್ಲವೂ ಕೂಡ ಓಲ್ಡ್ ವೀಡಿಯೋಸ್ಗಳೇ ನಿಮಗೆ ಓಕೆ ಆಗುತ್ತೆ. ಪ್ರಾಬ್ಲಮ್ಸ್ಗಳೆಲ್ಲ ನೀವು ಅದೇ ಮೆಥಡಲ್ಲೇ ಕಲ್ತ್ಕೊಳ್ಬಹುದು. ಸೊ ಥಿಯರಿ ಅಪ್ಡೇಟ್ ಏನಾದ್ರು ಆಗಿದೆಯಾ ಅಂತ ನೋಡ್ತಾ ಹೋಗಿ. ಎಕನಾಮಿಕ್ಸಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಹಿಸ್ಟ್ರಿಯಲ್ಲಿ ಕೆಲವೊಂದು ಪ್ರಶ್ನೆಗಳು ಚೇಂಜಸ್ ಇದೆ, ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ಇದೆ. ಹಾಗಾಗಿ ಈ ವರ್ಷ ಪ್ಯಾಟ್ರನ್ನು ಇರೋ ಪ್ರಕಾರ ನಾನು ಫಸ್ಟು ಹಿಸ್ಟ್ರಿಯನ್ನೇ ವಿಡಿಯೋ ಮಾಡ್ತಾ ಇರೋದು. ಸೊ ಉಳಿದಿರೋ ಸಬ್ಜೆಕ್ಟು ನೀವು ಆ್ಯಸ್ ಯೂಶುವಲ್ ಓಲ್ಡ್ ವೀಡಿಯೋಸ್ಗಳನ್ನ ನೀವು ಫಾಲೋ ಮಾಡ್ಬೋದು. 2025-26 ಹೋದ ವರ್ಷ ಆ್ಯನ್ಯುವಲ್ ಎಕ್ಸಾಮಿಗೆ ಏನು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋಸ್ಗಳನ್ನ ಆರಾಮಾಗಿ ನೀವು ವಾಚ್ ಮಾಡಬಹುದು. ಓಕೆನಾ? ಇದು ಬೇರೆ ಎಲ್ಲ ಸಬ್ಜೆಕ್ಟ್ ಯಾವಾಗ ಹಾಕ್ತೀರಿ ಅಂತ ಕೇಳಿದ್ರಲ್ಲ ಮಕ್ಕಳೇ, ನಿಮಗೋಸ್ಕರ ಈ ಒಂದು ರಿಪ್ಲೈ. ಓಕೆನಾ? ಇವಾಗ ಕುಶಾನರು ಅಧ್ಯಾಯದಲ್ಲಿ ಬರುವಂಥ ಬಹುಮುಖ್ಯ ಪ್ರಶ್ನೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಕುಶಾನರ ಶ್ರೇಷ್ಠ ಅರಸ ಯಾರು ಅಂತ ಕೇಳಿದರೆ ಕಾನಿಷ್ಕ. ಕಾನಿಷ್ಕನಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿಕೊಂಡು ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಕಾನಿಷ್ಕನು ಚೀನಾ ಸೇನಾನಿ ಪಾಂಚವನನ್ನು ಸೋಲಿಸಿದನು ಅಂತ ಸಿ ಏನಿದೆ ಆನ್ಸರು, ಇದು ರಾಂಗ್ ಅಂತ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಕಾನಿಷ್ಕ ಚೀನಾ ಸೇನಾನಿಯನ್ನು ಸೋಲಿಸಿದ್ದಲ್ಲ, ಚೀನಾ ಸೇನಾನಿ ಪಾಂಚವೇ ಕಾನಿಷ್ಕನನ್ನು ಸೋಲಿಸಿದ್ದು. ಹಾಗಾಗಿ ಓಕೆನಾ, ಇಲ್ಲಿ ಸಿ ತಪ್ಪಾಗಿದೆ. ಹಾಗಾಗಿ ಇಲ್ಲಿ ತಪ್ಪಾದ ಹೇಳಿಕೆಯನ್ನೇ ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿರೋದು, ಅದಕ್ಕಾಗಿ ಸಿ ತಪ್ಪಾಗಿರುವಂಥ ಉತ್ತರ. 4ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ಅಂತ ಹೇಳಿದ್ರೆ ಕುಂಡಲವನ. ಕುಶಾನರ ಮೂಲ ಸ್ಥಳ ಯಾವುದು ಅಂತ ಹೇಳಿದ್ರೆ ಚೀನಾ. ಅದೇ ರೀತಿಯಾಗಿ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು ಈ ರೀತಿಯಾಗಿದೆ ನೋಡ್ಕೊಳ್ಳಿ. ಕುಶಾನರು ಮೂಲತಃ ಡ್ಯಾಶ್ ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಯೂಚಿ. ಕಾನಿಷ್ಕನನ್ನು ಸೋಲಿಸಿದ ಚೀನಾ ಸೇನಾನಿ ಪಾಂಚವ್. ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಸಮ್ಮಿಶ್ರಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಗಾಂಧಾರ ಕಲೆ. ಕುಶಾನರ ಮೊದಲ ಅರಸ ಯಾರು ಅಂತ ಹೇಳಿದ್ರೆ ಕುಜಿಲಾ ಕ್ಯಾಡ್ಫೈಸಸ್ ಆರ್ 1ನೇ ಕ್ಯಾಡ್ಫೈಸಸ್ ಅಂತ ಕರಿತೀವಿ. ಪುರುಷಪುರದ ಪ್ರಸ್ತುತ ಹೆಸರು ಏನು ಅಂತ ಹೇಳಿದ್ರೆ ಪೇಶಾವರ. ಇದೇ ಅಧ್ಯಾಯದಲ್ಲಿ ಬರುವಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಈ ರೀತಿಯಾಗಿದೆ. ಕುಜಿಲಾ ಕ್ಯಾಡ್ಫೈಸಸ್ ಅಂತ ಕೇಳಿದರೆ ನೀವು ಕುಶಾನರ ಮೊದಲ ಅರಸ ಅಂತ ಬರಿಬೇಕು. ಕಾನಿಷ್ಕ ಗಾಂಧಾರ ಕಲಾಪೋಷಕ. ವಸುಮಿತ್ರ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ. ಪಾಂಚವ್ ಚೀನಾದ ಸೇನಾನಿ. ಇದೇ ರೀತಿ ನಿಮಗೆ ಈ ಅಧ್ಯಾಯದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿದೆ. ತುಂಬಾನೇ ಚಿಕ್ಕ ಚಾಪ್ಟರ್ ಇದು, ಕಡಿಮೆ ಕ್ವಶನ್ಸ್ಗಳನ್ನ ಓದ್ಕೊಂಡು ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಬಹುದು. ಕುಶಾನರ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದ್ರೆ ಕಾನಿಷ್ಕ. ಕುಶಾನರ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಪುರುಷಪುರ. ಕಾನಿಷ್ಕನು ಕಾಶ್ಮೀರದಲ್ಲಿ ನಿರ್ಮಿಸಿದ ಪಟ್ಟಣದ ಹೆಸರೇನು ಅಂತ ಕೇಳಿದ್ರೆ ಕನಿಷ್ಕಪುರ ಅಂತ ಬರೀಬೇಕು. ಚೀನಾದ ಸೇನಾನಿ ಪಾಂಚವ್ನಿಂದ ಸೋತ ಕುಶಾನರ ಅರಸ ಯಾರು ಅಂತ ಹೇಳಿದ್ರೆ 2ನೇ ಕ್ಯಾಡ್ಫೈಸಸ್. ಕಾನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅಶ್ವಘೋಷ. ಭಾರತೀಯ ಉಪಖಂಡದ ಹೊರಗೂ ಸಹ ಭೂ ಪ್ರದೇಶಗಳನ್ನು ಹೊಂದಿದ ಮೊದಲ ಭಾರತೀಯ ಅರಸ ಯಾರು ಅಂತ ಹೇಳಿದ್ರೆ ಅದು ಬೇರೆ ಯಾರು ಅಲ್ಲ, ಕಾನಿಷ್ಕ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು, ಕೇವಲ 5 ಪ್ರಶ್ನೆಗಳು ಇರುವಂಥದ್ದು. ಈ 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂಥದ್ದು. ಹಾಗಾಗಿ ಈ 5 ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಕುಶಾನರ ಇಬ್ಬರು ಪ್ರಮುಖ ದೊರೆಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಕಾನಿಷ್ಕ, ಕುಜಿಲಾ ಕ್ಯಾಡ್ಫೈಸಸ್ ಬರೀಬಹುದು. ಕಾನಿಷ್ಕನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ ಚೀನಾದ 2 ಪ್ರಾಂತ್ಯಗಳು ಯಾವುದು ಅಂತ ಹೇಳಿದ್ರೆ ಕಾಶ್ಗರ್, ಯಾರ್ಕಂಡ್, ಕೋತಾನ್ ಬರೀಬಹುದು. 4ನೇ ಬೌದ್ಧ ಸಮ್ಮೇಳನವನ್ನು ಏಕೆ ನಡೆಸಲಾಯಿತು ಮತ್ತು ಯಾವಾಗ ಅಂತ ಕೇಳಿದರೆ 4ನೇ ಬೌದ್ಧ ಸಮ್ಮೇಳನ ನಡೆದ ವರ್ಷ ಸಾಮಾನ್ಯ ಶಕ 102. ಬೌದ್ಧ ಧರ್ಮದ ವಿವಿಧ ಪಂಥಗಳಲ್ಲಿದ್ದ ತಾತ್ವಿಕ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿ ಬೌದ್ಧ ಗ್ರಂಥಗಳಾದ ತ್ರಿಪಿಟಕಗಳಿಗೆ ವ್ಯವಸ್ಥಿತವಾದ ವಿವರಣೆ ಮತ್ತು ಭಾಷ್ಯಗಳನ್ನು ಬರೆಯುವ ಉದ್ದೇಶದಿಂದ 4ನೇ ಬೌದ್ಧ ಸಮ್ಮೇಳನ
ನಡೆಯಿತು. ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಕಾನಿಷ್ಕನು ಕೈಗೊಂಡ 2 ಕ್ರಮಗಳನ್ನು ಹೆಸರಿಸಿ ಅಂತ ಹೇಳಿದರೆ, ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದನು, ಬೌದ್ಧ ಭಿಕ್ಷುಗಳ ಉಪಯೋಗಕ್ಕಾಗಿ ವಿಹಾರಗಳನ್ನು ಮತ್ತು ಮಠಗಳನ್ನು ನಿರ್ಮಿಸಿದನು ಅಂತ ಬರೀರಿ. ಕೊನೆ ಪ್ರಶ್ನೆ 5 ಅಂಕದ್ದು, ಗಾಂಧಾರ ಕಲೆ ಎಂದರೇನು ಅಂತ ಕೇಳಿದರೆ, ಕುಶಾನರ ಕಾಲದಲ್ಲಿ ಗಾಂಧಾರ ಭಾಗದಲ್ಲಿ ಬೆಳೆದು ಬಂದ ಗಾಂಧಾರ ಕಲಾಶೈಲಿಯು ಗ್ರೀಕ್ ಮತ್ತು ಭಾರತೀಯ ಕಲಾಶೈಲಿಗಳ ಸಮ್ಮಿಶ್ರಣವಾಗಿದ್ದು ಇದನ್ನು ಇಂಡೋ ಗ್ರೀಕ್ ಶೈಲಿ ಅಥವಾ ಗ್ರೀಕೋ ಬೌದ್ಧ ಶೈಲಿ ಎಂದು ಕರೆಯಲಾಗುತ್ತದೆ ಅಂತ ಬರಿಬೇಕು. ನೆಕ್ಸ್ಟು, ಈಗಾಗಲೇ ಹೇಳಿರೋ ಹಾಗೆ ಈ ಅಧ್ಯಾಯದಲ್ಲಿ ಯಾವುದೇ 10 ಅಂಕದ ಪ್ರಶ್ನೆಗಳನ್ನು ಕೇಳೋದಿಲ್ಲ, ಕೇವಲ 5 ಅಂಕದ ಪ್ರಶ್ನೆಗಳು ಮಾತ್ರ ಬರುತ್ತೆ. ಅದರಲ್ಲೂ 2 ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಅಂತ ಏನು ಹೇಳಿದ್ದೀನಿ, ಅದೇ 2 ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ಸೊ ಕುಶಾನರು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಬಹುಮುಖ್ಯ ಪ್ರಶ್ನೆ, ಕಾನಿಷ್ಕನ ಸಾಧನೆಗಳನ್ನು ವಿವರಿಸಿ. ಕಾನಿಷ್ಕನು ಕುಶಾನರ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದು ಶಕಯುಗದ ಸ್ಥಾಪಕನೆಂದು ಕರೆಯಲಾಗುತ್ತದೆ. ಪುರುಷಪುರ ಅವನ ರಾಜಧಾನಿಯಾಗಿತ್ತು. ದಿಗ್ವಿಜಯಗಳು, ಇವನು ಮಹಾನ್ ದಿಗ್ವಿಜಯಿ ಆಗಿದ್ದು ಆತನ ಸಾಮ್ರಾಜ್ಯವು ಬಾಕ್ಟ್ರಿಯಾ, ಪರ್ಷಿಯಾ, ಅಫ್ಘಾನಿಸ್ತಾನ, ಪಂಜಾಬ್, ಸಿನ್ನ ಪ್ರದೇಶಗಳನ್ನು ಹೊಂದಿತ್ತು. ಕಾಶ್ಮೀರ, ಕಾನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡು ಅಲ್ಲಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸಿದನು. ಕಾನಿಷ್ಕಪುರ ಎಂಬ ನಗರವನ್ನು ನಿರ್ಮಿಸಿದನು. ಇಂದಿಗೆ ಇದು ಶ್ರೀನಗರ ಎಂದು ಹೆಸರಾಗಿದೆ. ಮಗಧ, ಕಾನಿಷ್ಕನು ಮಗಧದ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡನು. ಚೀನಾದ ಮೇಲೆ ಯುದ್ಧ, 2ನೇ ಕ್ಯಾಡ್ಫೈಸಸ್ನು ಚೀನಾದ ಸೇನಾನಿ ಪಾಂಚೌನಿಂದ ಸೋಲನ್ನು ಅನುಭವಿಸಿ ಚೀನಾದ ಅರಸನಿಗೆ ವಾರ್ಷಿಕ ಕಪ್ಪ ಕಾಣಿಕೆಗಳನ್ನು ನೀಡಬೇಕಿತ್ತು. ಕಾನಿಷ್ಕನು ಕಪ್ಪ ಕಾಣಿಕೆಗಳನ್ನು ನಿಲ್ಲಿಸಿ ಚೀನಾದ ಮೇಲೆ ದಾಳಿ ನಡೆಸಿದರೂ ಸಹ ಪಾಂಚೌನಿಂದ ಪರಾಭವಗೊಂಡನು. ನಂತರದ ದಿನಗಳಲ್ಲಿ ಅಂದರೆ ಪಾಂಚೌನ ಮರಣದ ನಂತರ ಆತನ ಮಗನಾದ ಪಾಂಚಿಯಾಂಗ್ನ ಮೇಲೆ ಯುದ್ಧ ಸಾರಿ ವಿಜಯಿಯಾದನು. ಚೀನಾದ ಸಾಮ್ರಾಜ್ಯದಲ್ಲಿದ್ದ ಕಾಶ್ಗರ್, ಯಾರ್ಕಂಡ್ ಮತ್ತು ಕೋತನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡನು. ಹಾಗೆ ಭಾರತದ ಹೊರಗಿನ ಭೂಪ್ರದೇಶ ಹೊಂದಿದ ಮೊದಲ ಭಾರತೀಯ ಅರಸ ಇವನಾಗಿದ್ದಾನೆ. ಸಾಮ್ರಾಜ್ಯದ ವಿಸ್ತಾರ, ಇವನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಗರ್ನಿಂದ, ದಕ್ಷಿಣದಲ್ಲಿ ಸಿಂಧ್, ಪೂರ್ವದಲ್ಲಿ ಬನಾರಸ್ನಿಂದ, ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೆ ಹಬ್ಬಿತ್ತು. ಕನಿಷ್ಕನ ಧರ್ಮ, ಪ್ರಾರಂಭದಲ್ಲಿ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದ ಕನಿಷ್ಕ ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮದ ಅನುಯಾಯಿಯಾದನು. ಬೌದ್ಧ ಧರ್ಮದ ಪ್ರಚಾರಕ್ಕೆ ಕನಿಷ್ಕನು ಕೈಗೊಂಡಿರುವಂತಹ ಕ್ರಮಗಳು ಯಾವುದು ಅಂತ ಹೇಳಿದರೆ, ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದನು, ಬೌದ್ಧ ಸನ್ಯಾಸಿಗಳಿಗಾಗಿ ಮಠಗಳು, ವಿಹಾರಗಳನ್ನು ನಿರ್ಮಿಸಿದನು, ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಟಿಬೆಟ್, ಜಪಾನ್, ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ನಿಯೋಗಗಳನ್ನು ಕಳುಹಿಸಿದನು. ಆಯ್ತಾ, ಇದೇ ಅಧ್ಯಾಯದ ಇನ್ನೊಂದು ಬಹುಮುಖ್ಯ ಪ್ರಶ್ನೆ, 2 ಪ್ರಶ್ನೆ ಅಲ್ವಾ. 2ನೇದು, ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದಾಗ, ಕುಶಾನರ ಕಾಲದಲ್ಲಿ ಗಾಂಧಾರ ಭಾಗದಲ್ಲಿ ಬೆಳೆದು ಬಂದ ಗಾಂಧಾರ ಕಲಾಶೈಲಿಯು ಗ್ರೀಕ್ ಮತ್ತು ಭಾರತೀಯ ಕಲಾಶೈಲಿಗಳ ಸಮ್ಮಿಶ್ರಣವಾಗಿದ್ದು ಇದನ್ನು ಇಂಡೋ ಗ್ರೀಕ್ ಶೈಲಿ, ಗ್ರೀಕೋ ಬೌದ್ಧ ಶೈಲಿ ಎಂದು ಕರೆಯಲಾಗುತ್ತದೆ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳು, ಈ ಕಲಾಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದೆ. ಅಲ್ಲಿಯವರೆಗೆ ಬುದ್ಧನನ್ನು ಕಮಲ, ಛತ್ರಿ ಮುಂತಾದ ರೂಪದಲ್ಲಿ ಪೂಜಿಸಲಾಗುತ್ತಿತ್ತು. ವಿಗ್ರಹವನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನ ಹರಿಸಲಾಗಿದೆ. ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬಾ ಸೂಕ್ಷ್ಮವಾಗಿ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ವಿಗ್ರಹಗಳ ಮೇಲಿರುವ ಆಭರಣಗಳ ಕೆತ್ತನೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಾಗಿದ್ದು ಅವುಗಳ ಭೌತಿಕ ಸೌಂದರ್ಯವನ್ನು ವೃದ್ಧಿಸಿದೆ. ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಕಲೆಯ ಪ್ರಮುಖ ಲಕ್ಷಣವಾಗಿದೆ. ವಿಗ್ರಹಗಳನ್ನು ತಯಾರಿಸಲು ಕಲ್ಲು, ಅರಳುಗಚ್ಚು ಮತ್ತು ಜೇಡಿಮಣ್ಣನ್ನು ಬಳಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾದರೆ ಅದರ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತಮಯವಾದುದಾಗಿದೆ. ಹಾಗಾಗಿ ಗಾಂಧಾರ ಕಲಾಶೈಲಿಯನ್ನು ನಾವು ಇಂಡೋ ಗ್ರೀಕ್ ಶೈಲಿ ಅಥವಾ ಗ್ರೀಕೋ ಬೌದ್ಧ ಶೈಲಿ ಎಂದು ಕೂಡ ಕರೆಯುತ್ತೇವೆ. ಇದಿಷ್ಟು ಕೂಡ ಕುಶಾನರು ಅಧ್ಯಾಯದಲ್ಲಿ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಗುಪ್ತರು ಅಧ್ಯಾಯದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಇದರಲ್ಲಿ ಬರುವಂತಹ ಬಹು ಆಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಯಾವ್ಯಾವ ಪ್ರಶ್ನೆಗಳಿದೆ, 5 ಅಂಕದ ಪ್ರಶ್ನೆ ಇದ್ದರೆ ಯಾವುದು, 10 ಅಂಕದ ಪ್ರಶ್ನೆ ಇದ್ದರೆ ಯಾವುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವುದೇ ರೀತಿಯ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಲಿ, ಒಳ್ಳೆಯ ಮಾರ್ಕ್ಸನ್ನು ತೆಗಿರಿ, ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು. All the best.